ಪ್ರತಿಯೊಬ್ಬರು ಮಕ್ಳಿಗೂ ಅವ್ರ ತಂದೆನೇ ಹೀರೋ, ಅವ್ರು ಯಾರು ಅಂತಂದಲ್ಲ. ನಾವು ಸತತವಾಗಿ 7 ದಿವಸ 8 ದಿವಸ ಸಣ್ಣದೊಂದು ಚೆಸ್ಟ್ ಪೇಯ್ನು ನಾರ್ಮಲ್ ಕಂಜೆಷನ್ ಅಂತ ಅಂದ್ಬಿಟ್ಟು ನಾವು ಸೇರಿಸಿದ್ವು. ಅವ್ರಿಗೂ ಗೊತ್ತಿರಲಿಲ್ಲ ಅನಿವಾರ್ಯತೆ, ಅಥವಾ ನಮಗೂ ಅಂದ್ಕೊಂಡಿರಲಿಲ್ಲ, ಮಾಮೂಲಿ ಇರ್ತದೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಮಧ್ಯದಲ್ಲಿ ಒಂದು ಸ್ವಲ್ಪ ಭಾಳ ಗಂಭೀರವಾಗಿ ಆಗಿತ್ತು. ಸೊ ಈಗ ಒಂದು 2-3 ಡೇಸಿಂದ ಚೇತರಿಸ್ಕೊಂಡಿದ್ರು. ಸೊ ಮಲ್ಟಿಪಲ್ ಡಿಸಾರ್ಡರ್ ಆಗಿರೋದ್ರಿಂದ ಸೊ ಅನಿವಾರ್ಯತೆ ಇವತ್ತು ಬೆಳಗ್ಗೆ 9:30ಗೆ ಆಯಿತು. ಸರ್, ತುಂಬಾ ಜನ ಗೆಸ್ಟ್ಗಳನ್ನ ಮಾತಾಡಿಸ್ತಾ ಇದ್ದಾಗ ಹೇಳ್ತಕ್ಕಂಥದ್ದು ಒಂದೇ ಮಾತು, ಅಂದ್ರೆ ಕಲಾವಿದರು ಏಜ್ ಆದಂತ ಸಂದರ್ಭದಲ್ಲಿ ತುಂಬಾ ಜನರು ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ. ಆದ್ರೆ ಪುಟ್ಟ ಮಗು ತರ ಟ್ರೀಟ್ ಮಾಡ್ತಾ ಇದ್ರು, ಪುಟ್ಟ ಮಗು ತರ ಸರಿಮ ವಿಜಿನ ನೋಡ್ಕೊಂಡ್ರು ಅವ್ರ ಮಕ್ಕಳು ಅಂತ. ನಿಮ್ಮನ್ನೆಲ್ಲರೂ ಕೂಡ ತುಂಬಾ ಪ್ರೌಡ್ ಫೀಲ್ ಆಗಿ ಮಾತಾಡ್ತಾ ಇದ್ರು ಕೆಲ ಸೆಲೆಬ್ರಿಟಿಗಳು. ಏನು ಹೇಳ್ತೀರಿ ಸರ್? ಅದೇನೋ ನಮ್ಮ ತಂದೆ ಅಲ್ವಾ ಮೇಡಮ್, ನಮ್ಮನ್ನೆಲ್ಲ ಕಷ್ಟಪಟ್ಟು ಸಾಕಿ ಬೀದಿಲಿ ನಾಟಕ ಆಡಿ ಎಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಎಲ್ಲಿ ಅಂತೆ ಸಂಸ್ಕಾರ ಸರ್? ಯಾವಾಗ? ಮೇಡಮ್ ಅದೇ ಇವತ್ತು ಮನೇಲಿ ಇರ್ತೀವಿ. ಸೊ ನಾಳೆ 10 to 11:30 ರವೀಂದ್ರ ಕಲಾಕ್ಷೇತ್ರ, ಅದಾದ್ಮೇಲೆ ಚಾಮರಾಜಪೇಟೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಸೆ ಇತ್ತು ಸರ್ ಕೊನೆಯದಾಗಿ ಏನಾದರೂ ಮಾಡಬೇಕು? ಇಲ್ಲ ಸರ್, ಆ ಥರ ಎಲ್ಲ ಏನು ಅಲ್ಲಿವರೆಗೂ ಏನೂ ಇಟ್ಕೊಳ್ಳಿಲ್ಲ. ಅವ್ರಲ್ಲಿ ಯಾರಿದೆ ಅವ್ರು ಯಾವ ರೀತಿ ಹೇಳಿದ್ದಾರೆ, ಸೊ ನಾವು ಅವರು ಒಂದು ಮಾತು ಕೊನೆಗಾಲದಲ್ಲಿ ಮಾತಾಡಿರ್ತಕ್ಕಂಥದ್ದು ಅವ್ರಿಗೆ ಏನು ಬೇಕು ಎಲ್ಲ ರೀತಿಲಿ ನಾವು ನೋಡ್ಕೊಂಡಿದ್ದೀವಿ ಸರ್. ನನ್ನ ಕೈಯಲ್ಲಿ ಒಬ್ಬ ಮಗನಾಗಿ ನಾವಿಬ್ಬರು, ನಾನು ನನ್ನ ತಮ್ಮ ಇಬ್ಬರು, ಅವರು ಪ್ಲಸ್ ನಮ್ಮ ಇಡೀ ಕುಟುಂಬದವರು, ನಮ್ಮ ಮಾವಂದರು, ನಮ್ಮ ವೇಣುಗೋಪಾಲ್ ಅವರು, ನಮ್ಮ ಅತ್ತೆದಿರು, ಇಡೀ ಕುಟುಂಬದವರು ಅವ್ರಿಗೆ ಎಲ್ಲ ರೀತಿಲೂ, ಬಿಕಾಸ್ ಹಿ ಈಸ್ ಅ ವೆರಿ ಲವ್ಲಿ ಪರ್ಸನ್, ವೆರಿ ಜೋವಿಯಲ್. ಇವತ್ತವರೆಗೂ ಒಬ್ಬ ತಂದೆಯಾಗಿ ಹೊಡೆಯೋದಲ್ಲ, ಬೈಯೋದು ಕೂಡ ಇಲ್ಲ. ನಾವು ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ಮಾಡುವಂಥ. ಸೊ ಈಸ್ ಅ ಬಿಗ್ ಮೋಟಿವೇಟರ್ ಇನ್ ಮೈ ಲೈಫ್. ಲಾಸ್ಟ್ ಯಾರ ಜೊತೆ ಮಾತಾಡಿದ್ರು ಸರ್? ನನ್ನ ಜೊತೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಮಾತನ್ನ? ಆ ಥರ ಎಲ್ಲ ಏನಿಲ್ಲ. ಸೊ ಅವ್ರಿಗೆ ನಾನೇ ದೊಡ್ಡ ಮಗ ಅಲ್ವಾ, ಕುಟುಂಬನ ಚೆನ್ನಾಗಿ ನೋಡ್ಕೊಂತ ಇರೋದಿಬ್ಬರು ಮಕ್ಳು ನಾವು ಅಷ್ಟೇ. ಪ್ರತಿಯೊಬ್ಬರು ಮಕ್ಳಿಗೂ ಅವ್ರ ತಂದೆನೇ ಹೀರೋ, ಅವ್ರು ಯಾರು ಅಂತಂದಲ್ಲ. ಸೊ ನಾವು ಸತತವಾಗಿ 7 ದಿವಸ 8 ದಿವಸ ಸಣ್ಣದೊಂದು ಚೆಸ್ಟ್ ಪೇಯ್ನು ನಾರ್ಮಲ್ ಕಂಜೆಷನ್ ಅಂತ ಅಂದ್ಬಿಟ್ಟು ನಾವು ಸೇರಿಸಿದ್ವು. ಅವ್ರಿಗೂ ಗೊತ್ತಿರಲಿಲ್ಲ ಅನಿವಾರ್ಯತೆ, ಅಥವಾ ನಮಗೂ ಅಂದ್ಕೊಂಡಿರಲಿಲ್ಲ, ಮಾಮೂಲಿ ಇರ್ತದೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಮಧ್ಯದಲ್ಲಿ ಒಂದು ಸ್ವಲ್ಪ ಭಾಳ ಗಂಭೀರವಾಗಿ ಆಗಿತ್ತು. ಸೊ ಈಗ ಒಂದು 2-3 ಡೇಸಿಂದ ಚೇತರಿಸ್ಕೊಂಡಿದ್ರು. ಸೊ ಮಲ್ಟಿಪಲ್ ಡಿಸಾರ್ಡರ್ ಆಗಿರೋದ್ರಿಂದ ಸೊ ಅನಿವಾರ್ಯತೆ ಇವತ್ತು ಬೆಳಗ್ಗೆ 9:30ಗೆ ಆಯಿತು. ಸರ್, ತುಂಬಾ ಜನ ಗೆಸ್ಟ್ಗಳನ್ನ ಮಾತಾಡಿಸ್ತಾ ಇದ್ದಾಗ ಹೇಳ್ತಕ್ಕಂಥದ್ದು ಒಂದೇ ಮಾತು, ಅಂದ್ರೆ ಕಲಾವಿದರು ಏಜ್ ಆದಂತ ಸಂದರ್ಭದಲ್ಲಿ ತುಂಬಾ ಜನರು ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ. ಆದ್ರೆ ಪುಟ್ಟ ಮಗು ತರ ಟ್ರೀಟ್ ಮಾಡ್ತಾ ಇದ್ರು, ಪುಟ್ಟ ಮಗು ತರ ಸರಿಮ ವಿಜಿನ ನೋಡ್ಕೊಂಡ್ರು ಅವ್ರ ಮಕ್ಕಳು ಅಂತ. ನಿಮ್ಮನ್ನೆಲ್ಲರೂ ಕೂಡ ತುಂಬಾ ಪ್ರೌಡ್ ಫೀಲ್ ಆಗಿ ಮಾತಾಡ್ತಾ ಇದ್ರು ಕೆಲ ಸೆಲೆಬ್ರಿಟಿಗಳು. ಏನು ಹೇಳ್ತೀರಿ ಸರ್? ಅದೇನೋ ನಮ್ಮ ತಂದೆ ಅಲ್ವಾ ಮೇಡಮ್, ನಮ್ಮನ್ನೆಲ್ಲ ಕಷ್ಟಪಟ್ಟು ಸಾಕಿ ಬೀದಿಲಿ ನಾಟಕ ಆಡಿ ಎಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಎಲ್ಲಿ ಅಂತೆ ಸಂಸ್ಕಾರ ಸರ್? ಯಾವಾಗ? ಮೇಡಮ್ ಅದೇ ಇವತ್ತು ಮನೇಲಿ ಇರ್ತೀವಿ. ಸೊ ನಾಳೆ 10 to 11:30 ರವೀಂದ್ರ ಕಲಾಕ್ಷೇತ್ರ, ಅದಾದ್ಮೇಲೆ ಚಾಮರಾಜಪೇಟೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಏನಾದರೂ ಆಸೆ ಇತ್ತು ಸರ್ ಕೊನೆಯದಾಗಿ ಏನಾದರೂ ಮಾಡಬೇಕು? ಇಲ್ಲ ಸರ್, ಆ ಥರ ಎಲ್ಲ ಏನು ಅಲ್ಲಿವರೆಗೂ ಏನೂ ಇಟ್ಕೊಳ್ಳಿಲ್ಲ. ಅವ್ರಲ್ಲಿ ಯಾರಿದೆ ಅವ್ರು ಯಾವ ರೀತಿ ಹೇಳಿದ್ದಾರೆ, ಸೊ ನಾವು ಅವರು ಒಂದು ಮಾತು ಕೊನೆಗಾಲದಲ್ಲಿ ಮಾತಾಡಿರ್ತಕ್ಕಂಥದ್ದು ಅವ್ರಿಗೆ ಏನು ಬೇಕು ಎಲ್ಲ ರೀತಿಲಿ ನಾವು ನೋಡ್ಕೊಂಡಿದ್ದೀವಿ ಸರ್. ನನ್ನ ಕೈಯಲ್ಲಿ ಒಬ್ಬ ಮಗನಾಗಿ ನಾವಿಬ್ಬರು, ನಾನು ನನ್ನ ತಮ್ಮ ಇಬ್ಬರು, ಅವರು ಪ್ಲಸ್ ನಮ್ಮ ಇಡೀ ಕುಟುಂಬದವರು, ನಮ್ಮ ಮಾವಂದರು, ನಮ್ಮ ವೇಣುಗೋಪಾಲ್ ಅವರು, ನಮ್ಮ ಅತ್ತೆದಿರು, ಇಡೀ ಕುಟುಂಬದವರು ಅವ್ರಿಗೆ ಎಲ್ಲ ರೀತಿಲೂ, ಬಿಕಾಸ್ ಹಿ ಈಸ್ ಅ ವೆರಿ ಲವ್ಲಿ ಪರ್ಸನ್, ವೆರಿ ಜೋವಿಯಲ್. ಇವತ್ತವರೆಗೂ ಒಬ್ಬ ತಂದೆಯಾಗಿ ಹೊಡೆಯೋದಲ್ಲ, ಬೈಯೋದು ಕೂಡ ಇಲ್ಲ. ನಾವು ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ಮಾಡುವಂಥ. ಸೊ ಈಸ್ ಅ ಬಿಗ್ ಮೋಟಿವೇಟರ್ ಇನ್ ಮೈ ಲೈಫ್. ಲಾಸ್ಟ್ ಯಾರ ಜೊತೆ ಮಾತಾಡಿದ್ರು ಸರ್? ನನ್ನ ಜೊತೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಮಾತನ್ನ? ಆ ಥರ ಎಲ್ಲ ಏನಿಲ್ಲ. ಸೊ ಅವ್ರಿಗೆ ನಾನೇ ದೊಡ್ಡ ಮಗ ಅಲ್ವಾ, ಕುಟುಂಬನ ಚೆನ್ನಾಗಿ ನೋಡ್ಕೊಂತ ಇರೋದಿಬ್ಬರು ಮಕ್ಳು ನಾವು ಅಷ್ಟೇ.